ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ರಾಮಣ್ಣ ಖಂಡಿತ ನಾಳೆ ಸ್ಕೂಲ್ ಹತ್ರ ಬರ್ತಾರೆ. ಅಣ್ಣ ಹೇಳಿರೋ ಪ್ರಕಾರ ಸಾಹುಕಾರ್ ನಗರ ಮುಖ್ಯ ರಸ್ತೆ ಎದುರುಗಿರೋ ಗಾಯತ್ರಿ ಬಿಲ್ಡಿಂಗ್ ಓನರ್ನ ಮೀಟ್ ಮಾಡಬೇಕು. ಅಡ್ರೆಸ್ ಆಟೋದವ್ರಿಗೆ ಹೇಳ್ತೀನಿ, ನೋಡೋಣ ಇನ್ಕೊಂಡು ಆ ಓಲೆ ಹಿಡಿದು ಆಟೋದವರ ಬಳಿ ಬಂದ್ಲು. ಎಲ್ಲ ವಿಚಾರ ಹೇಳಿ ಬ್ಯಾಗ್ ಕಳುವಾಗಿತ್ತು ಹೇಳಿದ್ಲು. ಅಷ್ಟೇನಾ ಮೇಡಮ್, ಹೋಗಲಿ ಬನ್ನಿ, ನಾವು ಹೆಲ್ಪ್ ಮಾಡ್ತೀವಿ, ಅಡ್ರೆಸ್ ನಮಗೆ ಗೊತ್ತು ಎಂದು ಆಟೋದಲ್ಲಿ ಕೂರಿಸಿಕೊಂಡವನ ಕಣ್ಣಲ್ಲಿ ಬೇರೆ ಒಳಸಂಚಿತ್ತು. ಆಟೋದವನು ಸಾಹುಕಾರ್ ನಗರ್ ಬಿಟ್ಟು ಯಾರು ಓಡಾಡದ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಬಂದ್ನು. ಹಾಗೆ ಬರ್ತಾ ಅವನು ಕಿಡಿಕಿಡಿ ಗ್ಯಾಂಗ್ಗೆ ಒಳ್ಳೆ ಹೆಣ್ಣು ಹೊನ್ನು ಸಿಕ್ಕಿದೆ ಎಂದು ಮೆಸೇಜ್ ಬೇರೆ ಮಾಡಿದ್ದ. ಯಾವುದರ ಅರಿವಿರದ ಮುಗ್ಧೆ ಶ್ರೇಯಾ ಈಗ ಅವರ ಷಡ್ಯಂತರದಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ. ಆತ ಯಾರೂ ಇಲ್ಲದ ಜಾಗದಲ್ಲಿ ಗಾಡಿ ನಿಲ್ಲಿಸಿದಾಗ, ಅಣ್ಣ ಯಾಕೆ ಗಾಡಿ ನಿಲ್ಲಿಸಿದ್ದು ಎಂದು ಕೇಳಿದ್ಲು. ಅದು ಮೇಡಮ್, ಇಲ್ಲೇ ನನ್ನ ಫ್ರೆಂಡ್ ಒಬ್ಬನಿಗೆ ಹಾವು ಕಚ್ಚಿದ್ಯಂತೆ, ಸ್ವಲ್ಪ ಅರ್ಜೆಂಟ್ ಇದೆ, ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅದಕ್ಕೆ ಎಂದ ಗಾಡಿ ಇಳಿದು. ಆತ ಗಾಡಿ ಇಳಿದ ಕೂಡಲೇ ತಾನು ಗಾಡಿ ಇಳಿದು, ಹೌದಾ ಮತ್ತೆ ಯಾರೂ ಕಾಣಿಸ್ತಿಲ್ಲ ಎಂದು ಎದುರು ನೋಡ್ತಾ, ನೀನು ಹಿಂದೆ ಇರುವಾಗ ಮುಂದೆ ಎಲ್ಲ ಕಾಣಿಸ್ತೀವಿ ಚಿನ್ನ ಎಂದು ಹಿಂದೆಯಿಂದ ಇಬ್ರು ಕಿಡಿಗೇಡಿಗಳು ಬಂದ್ರು. ಅವ್ರ ಮಾತಿನ ವೈಖರಿಗೆ ಹೆದರುವ ಶ್ರೇಯಾ, ಯಾರು ನೀವು, ಹತ್ರ ಬರಬೇಡಿ, ದೂರ ಇರಿ ಎನ್ನುತ್ತಾ ಮಗುನ ಕೈ ಮತ್ತಷ್ಟು ಬಿಗಿ ಮಾಡಿ ಹಿಡಿದು ಹಿಂದೆ ಹಿಂದೆ ಸರಿದಾಗ, ಹಿಂದೆ ಇದ್ದವನು ಅವಳ ಕೈನ ಮಗುನ ಕೈಯಿಂದ ಬಿಡಿಸಲು ನೋಡ್ತಾನೆ. ಸಿಗುವ ಅನಾಥ ಮಕ್ಕಳನ್ನ ಕರೆದೊಯ್ದು ಭಿಕ್ಷೆ ಎತ್ತಿಸಲು ಬಿಡುವ ಗ್ಯಾಂಗ್ ಅವರದು. ಅದರ ಜೊತೆಗೆ ಹೆಣ್ಣು ಸಿಕ್ಕರೆ ಒಡವೆ ವಸ್ತು ಕದ್ದು ಅವಳ ಮೇಲೆ ಅತ್ಯಾಚಾರವೆಸೆದು ಪಾರಾಗುವ ಕೆಟ್ಟ ಜನ. ಮೂವರು ದುಷ್ಕರ್ಮಿಗಳ ಬಗ್ಗೆ ಯಾವ ಸಣ್ಣ ಅನುಮಾನ ಬಾರದ ಹುಡುಗಿ ಪುಟ್ಟ ಮಗುವಿನ ಕೈ ಜೊತೆ ಹಿಡಿದು ಬಂದಿದ್ದು ತಪ್ಪಾಗಿತ್ತು. ಪ್ಲೀಸ್ ಬಿಡಿ, ನನ್ನ ಮಗುನ ಬೇಡಿ ಪ್ಲೀಸ್ ಅಣ್ಣ ಎಂದು ಕಣ್ಣೀರು ಸುರಿಸುತ್ತಾ ಕೇಳ್ಕೊಂಡ್ಳು. ಇನ್ನೂ 5 ವರ್ಷದ ಮಗು, ಈಗಲಿಂದ ಈ ಫೀಲ್ಡ್ಗೆ ಬಂದರೆ ಬೇಜಾನ್ ಸಂಪಾದಿಸ್ಬೋದು, ಒಳ್ಳೆ ಬೆಲೆ ಸಿಗುತ್ತೆ ಎಂದು ಒಬ್ಬ ನಕ್ಕರೆ, ನಿಂಗೂ ವಯಸ್ಸು 30 ಆಗಿದೆ ಅನ್ನಿಸ್ತಲ್ಲ, ಈಗಲೂ ಫ್ರೆಶ್ ಮಲ್ಲಿಗೆ ಹೂವಷ್ಟೇ ಗಮ್, ಮೂವರಿಗೂ ಸ್ವಲ್ಪ ಕೋಪರೇಟ್ ಮಾಡು ಎಂದು ಮತ್ತೊಬ್ಬ. ಅದಕ್ಕೆ ಮಗ ಹೇಳಿದ್ದು ಹೆಣ್ಣು ಹೊನ್ನು ಎರಡೂ ಸಿಕ್ಕಿದ ಅಂತ ಎಂದು ಮತ್ತೊಬ್ಬ. ಒಟ್ಟಾರೆ ಮೂವರು ಅವಳ ಸುತ್ತ ಹೆಜ್ಜೆಯಾಗ್ತಾ ನಗುವಾಗ ಪುಟಾಣಿ ಆಯುಷ್ ಹೆದರಿದ. ಮಮ್ಮ, ನಂಗೆ ಭಯ ಆಗ್ತಿದೆ, ನನ್ನ ಕರ್ಕೊಂಡೋಗಿ ಇಲ್ಲಿಂದ ಎಂದು ಅಮ್ಮನನ್ನು ಅಪ್ಪಿ ಹೇಳ್ತಿದ್ದ. ಅಣ್ಣ, ಮಗು ಭಯ ಪಡ್ತಿದ್ದ, ಪ್ಲೀಸ್ ಬಿಟ್ಬಿಡಿ, ನಾನು ಆ ರೀತಿ ಹೆಣ್ಣಲ್ಲ, ಹೇಗೋ ಹೋಗ್ತೀವಿ ಎಂದು ಕೇಳ್ಕೊಳ್ತಿದ್ದವಳ ಮಾತು ಅವ್ರಿಗೆಲ್ಲಿ ಕೇಳುತ್ತೆ. ಒಬ್ಬ ಆ ಮಗುನ ಅವಳಿಂದ ದೂರ ಮಾಡಿ ಪುಟ್ಟ ಕೈಯನ್ನು ಗಟ್ಟಿಯಾಗಿಡಿದ. ಆ ಪುಟ್ಟಾಣಿ ಮಮ್ಮ ಮಮ್ಮ ಎಂದು ಅಳಲು ತೋಡಿತು. ಚೆಂಡು ಚೆಂಡು ಎಂದು ಆಕೆ ಕೂಡ ಅರಚುವಾಗ ಅವನು ಯಾರೋ ಅವಳನ್ನು ಅಲ್ಲೇ ಇದ್ದ ದೊಡ್ಡ ಮರದ ಹಿಂದಕ್ಕೆ ಕರ್ಕೊಂಡು ಹೋಗಿ ಕೆಲಸ ಮುಗಿಸೋಣ ಎಂದು ಸನ್ನೆ ಮಾಡಿದ. ಬಿಡಿ ನನ್ನ ಚೆಂಡು, ಯಾರಾದರೂ ಹೆಲ್ಪ್ ಮಾಡಿ ಎಂದು ಕಿರುಚಿದಳು ಶ್ರೇಯಾ. ತಕ್ಷಣ ಬಾಯಿ ಮುಚ್ಚಿ ಇಬ್ಬರು ಸೇರಿ ಅವಳನ್ನ ಎಳೆದಾಡ್ತಾ ಮರದ ಹಿಂದಕ್ಕೆ ಕರೆದುಕೊಂಡು ಹೋಗುವ ವೇಳೆಗೆ ಕಾರಿನ ಬೆಳಕು ಕಣ್ಣಿಗೆ ಬಿದ್ದಿತ್ತು. ಚಿಂಟು ಕೂಡ ಅವನನ್ನ ಹಿಡಿದಿದ್ದವನ ಕೈಗೆ ಹಲ್ಲುಗಳಿಂದ ಕಚ್ಚಿದ. ನೋವಿಗೆ ಅವನು ಮಗುನ ತಳ್ಳಿದ. ತಕ್ಷಣ ಕಾರಿನ ಡ್ರೈವರ್ ಹಾಗೂ ಮಾಲೀಕ, ಪೊಲೀಸ್ ಪೊಲೀಸ್, ಇಲ್ಲೇ ಬನ್ನಿ ಬನ್ನಿ ಎಂದು ಅರಚಿದಾಗ ಮೂವರು ಆ ಮಗುನ ಅಲ್ಲೇ ಬಿಸಾಡಿ ತಕ್ಷಣ ಅವಳನ್ನು ನೂಕಿ ಹೆದರಿ ಓಡಿದ್ರು ಆಟೋದಲ್ಲಿ. ಮಗು ಬಿಟ್ಟ ಕೂಡಲೇ ಮಮ್ಮ ಎಂದು ಚೀರಿತು ನೋವಿಂದ. ಮಗುವಿಗೆ ಏನಾಯ್ತು ಎಂದು ಅಲ್ಲಿಗೆ ಓಡಿ ಬರುವ ಶ್ರೇಯಾ, ಚಿಂಟು ಚಿಂಟು ಎದ್ದೋಳು, ನಿಂಗೇನು ಆಗಿಲ್ಲ ತಾನೆ, ಎದ್ದೋಳು ಪುಟ್ಟ ಎಂದು ಸೆರಗಲ್ಲೇ ಅವನ ಮೈಕೈ ಒರೆಸಿ ಅಪ್ಪಿ ಮುತ್ತಿಟ್ಟಳು. ಹಾಗೆ ಅವಳ ಸಹಾಯಕ್ಕೆ ಬಂದವರ ಕಡೆ ನೋಡಿ ತುಂಬ ಥ್ಯಾಂಕ್ಸ್ ಎಂದು ಕೈ ಮುಗಿದ್ಲು. ಅವಳ ಆ ಸ್ಥಿತಿ ಕಂಡು ಅಲ್ಲಿಂದ ಹಾಗೆ ಹೋಗಲು ಮನಸ್ಸಾಗದ ಅಜ್ಜ ಚಲಪತಿ, ಯಾರಮ್ಮ ನೀನು, ಏನಾಯ್ತು ಎಂದು ವಿಚಾರಿಸಿದ್ರು. ನಾನು ಶ್ರೇಯಾ ಅಂತ ಹೈದರಾಬಾದ್ನಿಂದ ಬಂದಿದ್ದೀನಿ, ನನ್ನ ಲಗೇಜ್ ಯಾರು ಮೆಜೆಸ್ಟಿಕ್ನಲ್ಲಿ ಕದ್ರು ಎಂದು ತಾನಿಲ್ಲಿ ಸಿಕ್ಕಿಬಿದ್ದ ರೀತಿ ಹೇಳಿದ್ಲು. ಇತ್ತೀಚೆಗೆ ಸಣ್ಣ ಮಕ್ಕಳ ಕಿಡ್ನಾಪ್ ನಡೀತಿದ್ಯಮ್ಮ, ಹಾಗೆ ಒಂಟಿ ಹೆಣ್ಣನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಸರಿ, ನೀನೀಗ ಅದ್ಯಾವುದೋ ಗಾಯತ್ರಿ ಬಿಲ್ಡಿಂಗ್ ಅಂದಲ್ವಾ, ನಡಿ ನಾವು ಡ್ರಾಪ್ ಮಾಡ್ತೀವಿ ಎಂದು ಅಜ್ಜ ತಾವೇ ತಮ್ಮ ಡ್ರೈವರ್ಗೆ ಹೇಳಿ ಆ ಮನೆಗೆ ಡ್ರಾಪ್ ನೀಡಿದ್ರು. ಥ್ಯಾಂಕ್ಸ್ ಸರ್ ಎಂದಳು. ಹೋಗಿ ಮಾತಾಡಮ್ಮ, ಅವ್ರು ನಿಂಗೆ ಮನೆ ಕೊಡ್ತಾರಾ ಹೇಗೆ ಎಂದು ಅವಳು ವಾಪಸ್ ಬಂದು ಮನೆ ಕೊಡ್ತಾರೆ ಅನ್ನೋವರೆಗೂ ಕಾಯ್ತಾ ಕಾರಲ್ಲೇ ಇದ್ರು ಅಜ್ಜ. ಆದರೆ ಅವಳು ಸೋತು ಮೊಗದಲ್ಲಿ ಈಚೆ ಬಂದು, ಸರ್ ಅವರು ರಾಮಣ್ಣ ಅಡ್ವಾನ್ಸ್ ಕೊಟ್ಟಿರಲಿಲ್ಲ, ಅದಕ್ಕೆ ಯಾರಿಗೋ ಮನೆ ಕೊಟ್ಬಿಟ್ಟೆ ಅಂದರು ಎಂದಳು. ಅವಳ ಅಸಹಾಯಕ ಪರಿಸ್ಥಿತಿ ಕಂಡ ಅಜ್ಜ, ನಮ್ಮದು ಬಾಡಿಗೆ ಮನೆ ಇದೆ, ನೀವು ಒಪ್ಪಿದ್ರೆ ಅದನ್ನು ಕೊಡ್ತೀನಿ, ಹಿಂಗೆ ಕೆಲಸ ಸಿಕ್ಕ ನಂತರ ಅಡ್ವಾನ್ಸ್ ಮತ್ತು ಬಾಡಿಗೆ ಕೊಟ್ಟರೆ ಸರಿ ಎಂದರು. ನಿಮ್ಮ ಸಹಾಯಕ್ಕೆ ಥ್ಯಾಂಕ್ಸ್ ಬಿಟ್ಟು ಬೇರೇನೂ ಹೇಳೋಕ್ಕೆ ಸಾಧ್ಯ ಇಲ್ಲ ಸರ್
ಎಂದ್ಲು. ನಂತರ ಅವಳನ್ನು ಅವರದೇ ಅಪಾರ್ಟ್ಮೆಂಟ್ ಒಂದಕ್ಕೆ ಕರ್ಕೊಂಡು ಬಂದು ಫ್ಲಾಟ್ ತೋರಿಸಿ, ಇಲ್ಲೇ ಇರ್ಬೋದು ನೀನು ಎಂದರು. 2 BHK ಅದು. ಮನೆಯಲ್ಲಿ ಎಲ್ಲ ವಸ್ತುಗಳಿದ್ವು, ಎಲ್ಲ ಸೌಕರ್ಯ ಇತ್ತು, ಹೊಸ ಬಿಲ್ಡಿಂಗ್ ಬೇರೆ ಎಂದು ಗಮನಿಸಿದವಳಿಗೆ ಅವಳಿಂದ ಅದರ ಬಾಡಿಗೆ ಕಟ್ಟೋಕೆ ಅಸಾಧ್ಯ ಅನ್ನಿಸ್ತು. ಸರ್, ಇದರ ಬಾಡಿಗೆ ಅಡ್ವಾನ್ಸ್ ಎಲ್ಲ ಜಾಸ್ತಿ ಆಗುತ್ತೆ, ನಿಂದ ಅಷ್ಟೊಂದು ಬಾಡಿಗೆ ಕೊಡೋಕ್ಕಾಗುತ್ತೋ ಇಲ್ವೋ, ಟೀಚರ್ ಕೆಲಸಕ್ಕೆ ಜಾಯ್ನ್ ಆಗಿ ಎಷ್ಟು ಸಂಬಳ ಬರುತ್ತೋ ನೋಡಬೇಕು ಎಂದಳು ಮುಜುಗರದಿಂದ. ಆ ಮಾತಿಗೆ ನಗುವ ಚಲಪತಿಯವರು ಆಗಿಂದ ಅಮ್ಮನ ಬೆರಳಿಡಿದು ನಿಂತಿದ್ದ ಪುಟಾಣಿನ ತನ್ನ ತೋಳಲ್ಲಿ ಹೊತ್ತು, ಈ ಹೊತ್ತಿಗೆ ನನ್ನ ಮೊಮ್ಮಗನಿಗೆ ಮದುವೆ ಆಗಿದ್ರೆ ನನಗೆ ಮರಿ ಮೊಮ್ಮಗ ಇರ್ತಿದ್ದ. ಇವನನ್ನು ನೋಡಿದ್ಮೇಲೆ ನನಗೆ ಇವನು ಬೇರೆ ಅಲ್ಲ, ಅವನು ಬೇರೆ ಅಲ್ಲ ಅನ್ನಿಸ್ತು. ಸ್ವಲ್ಪ ಹೆಚ್ಚು ಕಮ್ಮಿ ನೋಡಿ ಬಾಡಿಗೆ ಕೊಟ್ಟರೆ ಆಯಿತು ಬಿಡಮ್ಮ. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಮನೆಗೆ ಬೇಕಾದ ಎಲ್ಲ ವಸ್ತು ಇದೆ, ಕಿಣಿಸಿ ಇಲ್ಲ, ಅದು ವ್ಯವಸ್ಥೆ ಮಾಡಿದರೆ ಆಯಿತು. ನಾಳೆ ಹೋಗಿ ಅದೇನೋ ಇಂಟರ್ವ್ಯೂ ಕೊಟ್ಟು ಬಾ, ಒಳ್ಳೆಯದಾಗಲಿ ಎಂದು ಪುಟಾಣಿ ಕೆನ್ನೆ ಮುಟ್ಟಿ, ಏನೋ ಲಡ್ಡು, ಊಟ ಮಾಡಿದ್ಯಾ ಎಂದು ಕೇಳಿದರು. ಆ ಪುಟಾಣಿಗೂ ಚಲಪತಿಯವರು ತೇಟ ಅವನ ತಾತನ ಹಾಗೆ ಕಂಡಾಗ, ಇಲ್ಲ ತಾತ ಎಂದು ಮುದ್ದಾಗಿ ಹೇಳಿತು. ಆ ಪುಟಾಣಿ ಬಾಯಿಂದ ತಾತ ಎಂದು ಕೇಳಿದ ಕೂಡಲೇ, ಏ ನರಹರಿ, ಬೇಗ ಹೋಗಿ ಪುಟಾಣಿಗೆ ತಿಂಡಿ ತನ್ನಿ, ಹುಟ್ಟುಗೆ ಊಟ ಮಾಡಿಸೋಣ ಎಂದು ಡ್ರೈವರ್ ನರಹರಿನ ಕಳುಹಿಸಿ ಅಲ್ಲೇ ಸೋಫಾ ಮೇಲೆ ಕುಳಿತರು. ನಿಜ ಹೇಳಬೇಕು ಅಂದರೆ ಅಜ್ಜಗೆ ಬಾಡಿಗೆ ಆದಾಯ ಲೆಕ್ಕವಿಲ್ಲದಷ್ಟು ದಿನ ಬಂದು ಕೈ ಸೇರುತ್ತೆ. ಅವರಿಗೆ ಇವಳ ಬಳಿ ಬಾಡಿಗೆ ಅಡ್ವಾನ್ಸ್ ಕೇಳುವ ಮನಸ್ಸೇ ಇರಲಿಲ್ಲ. ಬೇಡ ಅಂದರೆ ಆಕೆ ತಪ್ಪು ತಿಳಿತಾಳೇನೋ ಎನ್ನುವ ಆಲೋಚನೆಯಲ್ಲಿ ಕೊಡು ಎಂದಿದ್ರು. ಶ್ರೇಯಾಗೆ ಹಿರಿಯರ ಪರಿಚಯವಾಗಿದ್ದು ದೇವರ ದೆಸೆ ಎನಿಸಿತು. ಮನಸಲ್ಲೇ ಗಣಪತಿಯನ್ನ ನೆನೆದು ಕೈ ಮುಗಿದ್ಲು. ಡ್ರೈವರ್ ಊಟ ತಂದು ಕೊಟ್ರು. ಪುಟಾಣಿಗೆ ತಾವೇ ಖುದ್ದಾಗಿ ಊಟ ಮಾಡಿಸ್ತಾರೆ ಚಲಪತಿ. ಹಾಗೆ ಅವಳಿಗೂ ಊಟ ಮಾಡಲು ಹೇಳಿದ್ರು. ನಂತರ, ಎಲ್ಲಮ್ಮ ಇಂಟರ್ವ್ಯೂ, ಈಗ ನಿನ್ನ ಬಳಿ ಯಾವ ಡಾಕ್ಯುಮೆಂಟ್ಸ್ ಇಲ್ವಲ್ಲ ಅಟೆಂಡ್ ಮಾಡೋಕೆ ಎಂದರು. ವ್ಯವಹಾರದ ಜ್ಞಾನ ಹೆಚ್ಚಿತ್ತು ತಾತ ಚಲಪತಿಯವರಿಗೆ. ಹೌದು ಸರ್, ಸ್ಕೂಲ್ ಹತ್ರ ಹೋಗಿ ಹೇಳ್ತೀನಿ, ನೋಡೋಣ ಎಂದ್ಲು. ಯಾವ ಸ್ಕೂಲ್ ಮಗಳೇ ಎಂದು ಆತ್ಮೀಯವಾಗಿ ಕೇಳಿದಾಗ, ವಿದ್ಯಾನಿಧಿ ಎಂದಳು. ಆ ಸ್ಕೂಲ್ ಹೆಸರು ಕೇಳಿದ ಕೂಡಲೇ ನಗುವ ಅಜ್ಜ, ಅಲ್ಲ, ಅಲ್ಲಿ ಖಂಡಿತ ನಿಮಗೆ ಕೆಲಸ ಸಿಗುತ್ತೆ, ಹೋಗು ಮಗಳೇ, ಒಳ್ಳೆಯದಾಗಲಿ ಎಂದು ಅವ್ರ ನಂಬರ್ ಕೊಟ್ಟು, ಏನಾದರೂ ಸಮಸ್ಯೆ ಇದ್ದರೆ ಕಾಲ್ ಮಾಡಮ್ಮ, ಲ್ಯಾಂಡ್ಲೈನ್ ಕೂಡ ಇದೆ ಇಲ್ಲಿ ಎಂದು ಆಯುಷ್ ಕಡೆ ನೋಡಿದ್ರು. ಆದರೆ ಅವ್ರ ಹೆಸರು ಹೇಳಲಿಲ್ಲ. ಇವಳು ಕೇಳಲಿಲ್ಲ. ಬೆಳಿಗ್ಗೆಯಿಂದ ಜರ್ನಿ ಮಾಡಿದ ಪುಟಾಣಿಗೆ ನಿದ್ರೆ ಹತ್ತಿತ್ತು. ಅವನ ತಲೆ ಸವರಿ, ಶ್ರೇಯಾ, ಪಾಪುನ ರೂಮಲ್ಲಿ ಮಲಗಿಸಮ್ಮ, ನಾನು ಬರ್ತೀನಿ ಎಂದು ಹೊರಟರು. ಕೈ ಮುಗಿದು, ನಿಮ್ಮ ಋಣನ ಹೇಗೆ ತೀರಿಸಬೇಕು ಗೊತ್ತಾಗ್ತಿಲ್ಲ ಸರ್, ತುಂಬ ಸಹಾಯ ಆಯಿತು ಎಂದ್ಲು. ಸರ್ ಅಂತೆಲ್ಲ ಕರಿಬೇಡಮ್ಮ, ತಾತ ಅನ್ನು ಸಾಕು ಎಂದು ನಗುತ್ತಾ ಹೋದ್ರು. ನಿಜಕ್ಕೂ ಅವಳ ಪಾಲಿನ ದೇವರೇ ಅವರು. ಮಗನನ್ನು ಹೊತ್ತು ತಂದು ಮಂಚದ ಮೇಲೆ ಮಲಗಿಸಿ, ಇವತ್ತು ಮೆಡಿಸಿನ್ ಕೊಟ್ಟಿಲ್ಲ ಕಂದ, ನಾಳೆ ನಿನ್ನ ಮೆಡಿಸಿನ್ ತರುವ ವ್ಯವಸ್ಥೆ ಮಾಡ್ತೀನಿ ಎಂದು, ಯಾಕೋ ಬದುಕಲ್ಲಿರೋ ಎಲ್ಲ ಸಮಸ್ಯೆ ನನ್ನೇ ಹುಡುಕಿ ಬರ್ತಿದೆ ಚಿಂಟು. ನೀನು ಹುಟ್ಟುವಷ್ಟರಲ್ಲಿ ನಿನ್ನ ಅಪ್ಪ ನನ್ನ ಬಿಟ್ಟು ಹೇಳ್ದೆ ಕೇಳದೆ ದೂರ ಹೋದರು. ಯಾಕೆ ಹೋದರು ಅಂತಲೂ ಗೊತ್ತಿಲ್ಲ. ಆದರೆ ಒಂದು ಸಲ ಕಣ್ಣಿಗೆ ಬಿದ್ದರು. ಆಗ ನೀನು 1 ವರ್ಷ ಮಗು. ಅವ್ರ ಬಳಿ ಹೋಗಿ ನಂಗೆ ಯಾಕೆ ಅನ್ಯಾಯ ಮಾಡಿದ್ರಿ ಅಂದರೆ ಅವರು ಉತ್ತರ ಕೊಟ್ಟದ್ದು, ನೀನು ಯಾರು ಅಂತ ಗೊತ್ತೇ ಇಲ್ಲ ಅಂದು. ತುಂಬ ನೋವಾಯಿತು. ಈ ವಿಚಾರ ಅಪ್ಪ ಅಮ್ಮನ ಹತ್ರ ಯಾವತ್ತೂ ಹೇಳಿಲ್ಲ ನಾನು. ಅವ್ರಿಗೆ ಅವ್ರ ಅಳಿಯ ಇವತ್ತು ನಾಳೆನೋ ವಾಪಸ್ ಬರ್ತಾರೆ ಅನ್ನೋ ಭ್ರಮೆ. ಆದರೆ ಸತ್ಯ ಅವರಿನ್ನೂ ಯಾವತ್ತೂ ವಾಪಸ್ ಬರಲ್ಲ ಎಂದು ಅಳುತ್ತಾ ತಾನು ನಿದ್ರಿಸಿದ್ಲು. ಮಾರನೇ ದಿವಸ ವರ್ಧನ್ ಮನೆಗೆ ತಮಸ್ ಕಡೆಯವರು ಬರ್ತಾರೆಂದು ಎಲ್ಲ ಸಿದ್ಧತೆ ನಡೆದಿತ್ತು. ವಿಭಾ ತಯಾರಾಗ್ತಾ ಕನ್ನಡಿ ಮುಂದೆ ಆಳ್ತಿದ್ಲು. ಅವಳು ಬಳಿ ಬರುವ ಮೌಲ್ಯ, ಅಕ್ಕ ನೀವು ಅಳ್ಬೇಡಿ, ಈ ಸಂಬಂಧ ಖಂಡಿತ ಮುರಿದ್ಬೀಳತ್ತೆ, ನೀವು ಯೋಚನೆ ಮಾಡಬೇಡಿ, ತಮಸ್ ಮನೆಯವರು ಬರಲಿ ಆಮೇಲಿದೆ ಎಂದು ಏನೋ ದೊಡ್ಡ ಪ್ಲಾನ್ ಮಾಡಿರುವ ಹಾಗೆ ಧೈರ್ಯ ತುಂಬಿ ಹೋದ್ಲು. ವಿಭಾಗೆ ಇವಳ ಪ್ಲಾನ್ ಬಗ್ಗೆ ಅರಿವಿಲ್ಲದೆ ಚಿಂತೆ ಆಯಿತು. ಇತ್ತ ರೂಮಿಗೆ ಬಂದವಳ ಕಣ್ಣಿಗೆ ಆಗಷ್ಟೇ ಸ್ನಾನ ಮಾಡಿ ಟವೆಲ್ ಸುತ್ತಕೊಂಡು ಬಾತ್ರೂಮ್ ಹೊರಗಡೆ ಬಂದಿದ್ದ ವೃಷಭ್ ಕಂಡಿದ್ದ. ಅವನನ್ನು ನೋಡಿ, ಬಾಗ್ಲಾಕೋಬಹುದಲ್ವಾ, ಯಾರಾದರೂ ಬಂದರೆ ಈ ರೀತಿ ಫ್ರೀ ಶೋ ಕೊಡೋಕೆ ಇಷ್ಟನೇನೋ ಎಂದು ಕನ್ನಡಿ ಮುಂದೆ ತನ್ನ ಕೂದಲು ಬಾಚಿಕೊಳ್ತಾ ಕೇಳಿದ್ಲು. ಇಟ್ಸ್ ಮೈ ವಿಶ್, ಬೇಕಿದ್ರೆ ನೀನು ಹಾಗೆ ಮಾಡು, ಐ ಡೋಂಟ್ ಮೈಂಡ್ ಎಂದು ತನ್ನ ಬಟ್ಟೆ ತೆರೆದುಕೊಳ್ತಿದ್ದ. ಓ ಹೌದಾ, ಸರಿ, ಹಾಗಾದರೆ ನಾನು ಸೀರೆ ಪಿನ್ ಮಾಡಿಲ್ಲ, ಈಗ ಮಾಡ್ತೀನಿ ಎಂದು ಸೆರಗು ಸರಿಸಿ ಪಿನ್ ತೆರೆಯುತ್ತಿದ್ದಳಷ್ಟೇ ತಕ್ಷಣ ಹೋಗಿ ಬಾಗ್ಲಾಕಿ ಬಂದ. ಒಳಗೊಳಗೆ ನಗು ಬಂದಿತ್ತು ಮೌಲ್ಯಗೆ. ಈಗಷ್ಟೇ ಐ ಡೋಂಟ್ ಮೈಂಡ್ ಎಂದಿದ್ದ, ಆಗಲೇ ಬಾಗ್ಲಾಕಿ ಬಂದ. ಅವಳ ಕಡೆ ನೋಡಿ, ನಗೋ ಅವಶ್ಯಕತೆ ಇಲ್ಲ, ನನಗೆ ಡೋರ್ ಹಾಕಬೇಕು ಅನ್ನಿಸ್ತು, ಹಾಗೆ ಬಂದಿದ್ದೀನಿ ಎಂದ. ಅವನನ್ನು ಅವನು ಯಾವತ್ತೂ ಬಿಟ್ಕೊಡಲ್ಲ. ಅವಳೇನು ಉತ್ತರಿಸಲಿಲ್ಲ. ಹೀಗಾಗಿ ಅವಳ ಕಡೆ ನೋಡ್ದ. ನಿಜಕ್ಕೂ ಅವಳು ಸೆರಗು ಸರಿ ಮಾಡ್ಕೊಳ್ತಾ ನಿಂತಿದ್ಲು. ಬೇಡವೆಂದ್ರೂ ಅವನ ನೋಟ ಪದೇ ಪದೇ ಅವಳ ಕಡೆಗೆ ಹಾರ್ತಿತ್ತು. ಎಂದು ಕೆಮ್ಮಿದ. ಅವಳಿಗೂ ಗೊತ್ತು ಅವನು ಬೇಕೆಂದೇ ಕೆಮ್ತಿದ್ದಾನೆ ಎಂದು. ಅವನಲ್ಲಿರೋ ಅವಳ ವೃಷಿನ ಕೆರಳಿಸಲು ಆಕೆ ಬೇಕೆಂದೇ ಟೆಂಪ್ಟ್ ಮಾಡ್ತಿದ್ದಾಳೆ ಎಂದು ಅವನಿಗೂ ಗೊತ್ತಾಗಿತ್ತು.
ಎಂದು ಮತ್ತೆ ಕೆಮ್ಮಿದ. ನೆರಿಗೆ ಸರಿ ಮಾಡ್ಕೊಳ್ತಾ ಕನ್ನಡಿ ಮುಂದೆ ನಿಂತಿದ್ಲು. ಅವಳು ಬೆನ್ನಿಂದೆ ನಿಂತವನಿಗೆ ಕನ್ನಡಿಯಲ್ಲೇ ಅವಳ ದೇಹ ಸಂಪೂರ್ಣವಾಗಿ ಕಾಣ್ತಿತ್ತು. ಅವಳ ನಡು ಕಡೆ ನೋಡಿದವನ ಮೈಯಲ್ಲಿ ಬಿಸಿ ಏರಿತು. ಹೀಗೆ ನೋಡ್ತಿದ್ರೆ ಹಮ್ಮು ಬಿಮ್ಮು ಬಿಟ್ಟು ಬೇರೇನೋ ಮಾಡ್ತೀನಿ ಎಂದುಕೊಂಡವನು ತಾನೇ ಬೆನ್ನು ಬಾಣಿ ನಿಂತು, ಮೌಲ್ಯ ಮೇಡಮ್ ಚೇಂಜ್ ರೂಮಲ್ಲಿದೆ, ತಾವಲ್ಲಿಗೆ ಹೋಗಿ ನೆಟ್ಟು ಬೋಲ್ಟು ಸರಿ ಮಾಡ್ಕೊಳ್ಳಿ ಪ್ಲೀಸ್ ಎಂದ. ಅವನ ಧ್ವನಿಯಲ್ಲಿ ನನಗಿನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಕಷ್ಟ ಆಗ್ತಿದೆ ಎನ್ನುವ ಫೀಲ್ ಆಗಿತ್ತು ಅವಳಿಗೆ. ನಾನೇನು ಗಾಡಿನ ಮೆಷಿನ ನೆಟ್ಟು ಬೋಲ್ಟು ಸರಿ ಮಾಡ್ಕೊಳ್ಳೋಕೆ? ನಾನು ಮಿಸಸ್ ಋಷಭ್ ವರ್ಧನ್ ಎಂದು ಕೆಲಸ ಮುಂದುವರೆಸಿದ್ಲು. ಹೌದು, ನೀನು ನನ್ನ ಪ್ರಕಾರ ಒಂದು ಮಷೀನ್ ಎಂದ. ಹೌದಲ್ವಾ, ಮಷೀನ್ ಸೀರೆ ಉಡೋದು ನೋಡಿದ್ರೆ ಏನಾಗಲ್ಲ ಬಿಡಿ ಎಂದು ನಕ್ಕು ಕೆಲಸ ಮುಂದುವರೆಸಿದ್ಲು. ನೀನು ಸೀರೆ ಉಡೋದು ನೋಡಿ ನಾನು ಟೆಂಪ್ಟ್ ಆಗ್ತೀನಿ ಅಂತನಾ? ಕೇಳಿಸ್ಕೊಳ್ಳಿ ಮೌಲ್ಯ ಮೇಡಮ್, ಇನ್ನೆಷ್ಟೇ ನನ್ನ ಟೆಂಪ್ಟ್ ಮಾಡೋಕ್ಕೆ ನೋಡಿದ್ರೂ ನಾನು ಟೆಂಪ್ಟ್ ಆಗಲ್ಲ, ನಿನ್ನನ್ನು ಹಳೆ ರೀತಿಯಲ್ಲಿ ಟಚ್ ಮಾಡಲ್ಲ ಎಂದ. ಹೌದಾ, ಮತ್ತ್ಯಾಕೆ ಆ ಕಡೆ ನೋಡ್ತಾ ಇರೋದು? ಈ ಕಡೆ ನೋಡಿದ್ರೆ ತಾವು ತಮ್ಮ ಕೋಪ ತಾಪವನ್ನು ಪಕ್ಕಕ್ಕಿಟ್ಟು ನನ್ನ ಆದರ್ಶ ಪತಿಯಾಗಿ ಮುಟ್ಟಿ ಮೈ ಮರಿತೀನಿ ಅಂತ ಭಯದಿಂದಲೇ ತಾನೆ ಎಂದು ರುಚಿಗೆಬ್ಬಿಸಿದ್ಲು. ಏನು, ನನ್ನ ಟೆಸ್ಟ್ ಮಾಡ್ತಿದ್ಯಾ? ನೀನೇನು ಮಾಡಿದ್ರು ನನಗೆ ಹಳೆ ವೃಷಭ್ ರೀತಿ ನಿನ್ನ ಮೇಲೆ ಯಾವ ಫೀಲಿಂಗ್ಸ್ ಬರಲ್ಲ ಎಂದ. ಅದನ್ನು ಈ ಕಡೆ ತಿರುಗಿ ಹೇಳಿ ಸರ್, ಈಗಂತೂ ನನ್ನ ಮೇಲೆ ಸೀರೆ ಇಲ್ವೇ ಇಲ್ಲ ಎಂದ್ಲು. ನಿಜ ಹೇಳಬೇಕು ಅಂದರೆ ಸೀರೆ ಸರಿ ಮಾಡಿಕೊಂಡು ಅವನ ಬೆನ್ನ ಹಿಂದೆಯೇ ನಿಂತಿದ್ಲು. ಅವಳಿಗೆ ಬೆನ್ನು ಮಾಡಿದ್ರು ಕಣ್ಣು ಮುಚ್ಕೊಂಡವನು, ಸೀರೆ ಇಲ್ಲ ಅಂದರೆ ಏನರ್ಥ ನೋಡು, ನೀನು ನೇಕಡಾಗಿ ನೋಡಿದ್ರು ನಾನು ಟೆಂಪ್ಟ್ ಆಗಲ್ಲ, ಸುಮ್ಮನೆ ಮೈ ಮೇಲೆ ಸೀರೆ ಹಾಕು ಎಂದವನ ಕಿವಿಯಲ್ಲಿ. ಹೀಗೆ ನಾನು ಆಲ್ಮೋಸ್ಟ್ ನೇಕಡಾಗಿ ಇರೋದು ಮಿಸ್ಟರ್ ಎಪಿ ಎಂದಳು. ತಕ್ಷಣ ವಾಟ್ ಎಂದು ಅವಳ ಕಡೆ ಆತಂಕದಲ್ಲಿ ತಿರುಗಿದವನ ನೋಡಿ ನಗು ಅವಳಿಗೆ. ಹೊಟ್ಟೆ ಹಿಡ್ಕೊಂಡು ನಗೋಕ್ಕೆ ಶುರು ಮಾಡಿದ್ಲು. ತಕ್ಷಣ ಅವಳ ಮೈ ಮೇಲಿದ್ದ ಸೀರೆ ನೋಡಿ ಆಕೆ ಮಾಡಿದ್ದು ತರಲೆ ಎಂದು ನೆನೆದು, ಯು ಮೌಲ್ಯ ಎಂದು ಹಲ್ಲು ಕಚ್ಚಿ ಹತ್ರ ಬರಬೇಕು ಓಡಲು ಶುರು ಮಾಡಿದ್ಲು. ನಿನ್ಕೋ ಮೌಲ್ಯ, ಐ ಸೆಡ್ ಸ್ಟಾಪ್ ಎಂದು ತಾನು ಅವಳನ್ನು ಹಿಂಬಾಲಿಸಿದ. ರೂಮ್ ಒಳಗಡೆಯೇ ಇಬ್ಬರ ಜೂಟಾಟ ಜೋರಾಗಿತ್ತು. ಇವತ್ತಿದೆ ನಿನಗೆ ಎಂದು ಸುತ್ತಾಡಿದವನು ಅವಳ ಕೈ ಹಿಡಿದು ನಿಲ್ಲಿಸಬೇಕು. ಆದರೆ ಓಡ್ತಾ ನಿಲ್ಲಲಾಗದೆ ಅವನನ್ನು ತನ್ನ ಮೇಲೆ ಎಳ್ಕೊಂಡು ಮಂಚ ಸೇರಿದ್ಲು. ಅವಳ ಮೇಲೆ ಬಿದ್ದವನು ಅವಳತ್ತ ನೋಡಿದ. ಮೌಲ್ಯ ಹೇಳಿ ಮಾಡಿಸಿರುವ ಅಂದದ ಗೊಂಬೆ. ಅವಳಲ್ಲಿ ಬಣ್ಣ ರೂಪು ಶೇಪಿಗೆ ಯಾವ ಕೊರತೆ ಇಲ್ಲ. ಅದರಲ್ಲೂ ಅವಳ ಹಣೆಯಲ್ಲಿದ್ದ ಸಿಂಧೂರ ಅವಳ ಅಂದಕ್ಕೆ ನೀನೇ ಉಡಿಯನೆಂದು ಅವನ ಮನಸ್ಸು ಕೆಡಿಸ್ತಿತ್ತು. ಆಗಷ್ಟೇ ಸ್ನಾನ ಮಾಡಿ ಬಂದಿದ್ದವನು ಕೇವಲ ಟವಲ್ ಒಂದರಲ್ಲೇ ಇತ್ತು. ಈ ಹಿಂದೆ ಎಲ್ಲ ಸಿಗುವ ಸೈಕಲ್ ಗ್ಯಾಪಲ್ಲೂ ಅವಳನ್ನು ರಮಿಸುತ್ತಿದ್ದ ರೊಮ್ಯಾಂಟಿಕ್ ಹುಡುಗ ಅವನು. ಮೊಗದಲ್ಲಿ ಎಷ್ಟೇ ಕಂಟ್ರೋಲ್ ಮಾಡಿಕೊಳ್ಳುವ ಮಾತಾಡಿದ್ರು ಮನಸ್ಸಲ್ಲಿರೋ ಆಸೆ ಪ್ರೀತಿಗೆ ಕೊರತೆ ಇರಲಿಲ್ಲ. ಈಗ ಅವಳನ್ನು ದೂರ ಇಡಲೇಬೇಕೆಂದು ಸಂಭಾಳಿಸಿಕೊಳ್ತಿದ್ದ. ಆದರೆ ಈ ರೀತಿ ಹತ್ತಿರ ಬಂದರೆ ಸಂಯಮ ಮೀರುವಂತಾಗುತ್ತಿತ್ತು. ಅವನ ಕೂದಲಲ್ಲಿ ಶೇಖರಿಸಿದ್ದ ನೀರಿನ ಹನಿಯೊಂದು ಅವಳ ತುಟಿ ಮೇಲೆ ಬಿದ್ದಿತ್ತು. ಅದನ್ನು ಗಮನಿಸಿದವನಿಗೆ ಅವಳ ಅದರ ಸಿಕ್ಕಾಪಟ್ಟೆ ಸೆಳೆಯಿತು. ತಕ್ಷಣ ಏನೊಂದು ಆಲೋಚಿಸದೆ ತುಟಿಗೆ ತುಟಿ ಸೇರಿಸಿದ್ದ. ಅವಳದು ಯಾವ ವಿರೋಧವಿಲ್ಲ. ಅವನ ಮುಡಿಯಲ್ಲಿ ತನ್ನ ಕೈ ಬೆರಳುಗಳನ್ನು ನಲುಗಿಸಿ ಸ್ಪಂದಿಸಿದ್ಲು. ಗಾಢವಾದ ಮುತ್ತು ನೀಡ್ತಿದ್ದವನ ಕಣ್ಣು, ಕೆನ್ನೆ, ಗಲ್ಲ ಹಾಗೆ ಕೊರಳ ಉಣ್ಪಿಗೆಲ್ಲ ಮುತ್ತಿನ ರುಚಿ ನೀಡುವಂತೆ ಮಾಡಿತ್ತು. ಮೈ ಮರೆತ ಮೌಲ್ಯ ತಡೆಯದೆ ಅವನ ಬೆನ್ನ ಮೇಲೆ ತನ್ನ ಕೈ ಸೇರಿಸಿ ಜೊತೆಯಾದಳು. ಮುದ್ದಿಸುತ್ತಿದ್ದವನ ಕೈ ಈಗಷ್ಟೇ ಆಕೆ ಸರಿ ಮಾಡಿಕೊಂಡ ಸೆರಗಿನತ್ತ ಹೋಯಿತು. ಸೆರಗು ಸರಿಸಿ ಇನ್ನು ಮುಂದುವರಿಯಬೇಕಿತ್ತು. ಅಷ್ಟರಲ್ಲಿ ಬಾಗ್ಲು ಬಡಿಯೋ ವೇದಿಕಾ, ಅಣ್ಣ ಅದಕ್ಕೆ ವಿಭಾ ಅಕ್ಕನನ್ನು ನೋಡೋಕೆ ಗಂಡಿನ ಕಡೆಯವರು 10 ನಿಮಿಷದಲ್ಲಿರ್ತಾರಂತೆ ಎಂದು ಕೂಗಿದ್ಲು. ತಕ್ಷಣ ವಾಸ್ತವಕ್ಕೆ ಮರಳುವ ವೃಷಭ್ ಮೌಲ್ಯಲಿಂದ ದೂರ ಸರಿದ. ದ್ವೇಷಿಸಬೇಕು ಎನ್ನುವ ಬುದ್ಧಿ ಅವನ ಪ್ರೀತಿ ಮುಂದೆ ಸೋತು ಹೋಗಿತ್ತು. ಈ ಬಾರಿ ಕೂಡ ತಾನೇ ಮುಂದುವರೆದದ್ದು ಎಂದು ನೆನಪಿಸಿಕೊಂಡವನಿಗೆ ಅವಳನ್ನು ನೇರವಾಗಿ ನೋಡಲು ಆಗಲಿಲ್ಲ. ಮೌಲ್ಯ, ಈ ರೀತಿ ನಾನ್ಸೆನ್ಸ್ ಕ್ರಿಯೇಟ್ ಮಾಡಬೇಡ, ಹೋಗಿ ಬೇಗ ರೆಡಿಯಾಗು, ಅವ್ರು ಬರೋ ಅಷ್ಟರಲ್ಲಿ ನಾವು ಕೆಳಗಿರಬೇಕು ಎಂದು ತನ್ನ ಬಟ್ಟೆ ಹಿಡಿದು ಚೇಂಜ್ ರೂಮಿಗೆ ಹೋದ. ಅವನಿಗೂ ಅವಳೊಂದಿಗೆ ಕಂಟ್ರೋಲ್ ತಪ್ಪಿದ ಅರಿವಾಗಿತ್ತು. ಇವಳಿಗೂ ಅವನಿಗೆ ಅವಳ ಮೇಲೆ ಫೀಲಿಂಗ್ಸ್ ಇರುವುದು ಬಹಿರಂಗ ಆಗಿತ್ತು. ಮೊಗದಲ್ಲಿ ತುಸು ನಾಚಿಕೆ ಆವರಿಸಿತು. ಹಾಗೆ ತಲೆ ಆಡಿಸಿ ಸೆರಗು ಸರಿ ಮಾಡಿಕೊಂಡು ಹೊರ ನಡೆದ್ಲು. ಇತ್ತ ಶ್ರೇಯಾ ಮಗನ ಜೊತೆಗೆ ವಿದ್ಯಾನಿಧಿ ಎನ್ನುವ ಕಾನ್ವೆಂಟ್ ಶಾಲೆಗೆ ಬಂದು ಹೆಡ್ ಮೇಡಮ್ ಬಳಿ ವಿಚಾರಿಸಿದಾಗ, ಡಾಕ್ಯುಮೆಂಟ್ಸ್ ಇಲ್ಲದೆ ಡೆಮೋ ತಗೊಳ್ಳೋಕ್ಕೆ ಅಸಾಧ್ಯ, ನಮ್ಮ ಸಂಸ್ಥೆ ಹೆಡ್ ಹತ್ರ ಒಮ್ಮೆ ಮಾತಾಡಿ ಎಂದರು. ಯಾರವರು ಹೇಳಿ ಮೇಡಮ್, ನಾನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಎಂದಳು. ಅದೇಕೋ ಹೆಡ್ ಮೇಡಮ್ ಮುಖ ಸಪ್ಪಗಾಯಿತು. ಏನಾಯಿತು ಮೇಡಮ್ ಎಂದು ಶ್ರೇಯಾ ಕೇಳಿದಾಗ, ಶ್ರೇಯಾ, ಮುಂಚೆ ಸಂಸ್ಥೆ ಹೆಡ್ ಬೇರೆಯವರಿದ್ರು, ಈಗ ಅವರ ಎಂದು ಹೇಳುವಾಗ ಅವರಿಗೆ ಒಂದು ಮೀಟಿಂಗ್ ಇರೋದು ನೆನಪಿಸಿದ್ರು ಅವರ ಸ್ಕೂಲ್ ಟೀಚರ್ ಒಬ್ಬರು. ಈಗ ನಾನು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಟೆಂಡ್ ಮಾಡಬೇಕು, ನೀವು ಪಕ್ಕದ ಇಂಜಿನಿಯರಿಂಗ್ ಬಿಲ್ಡಿಂಗ್ IT ಬ್ಲಾಕ್ಗೆ ಹೋಗಿ ಲಾಸ್ಟ್ ಫ್ಲೋರ್ಗೆ ಹೋಗಿ ಮೀಟ್ ಮಾಡಬೇಕು ಅಂತ ಹೇಳಿ ಎಂದರು.
ವಿದ್ಯಾನಿಧಿ ಕೇವಲ ಶಾಲೆ ಆಗಿರಲಿಲ್ಲ, ಅದೊಂದು ಸಂಸ್ಥೆ ಆಗಿತ್ತು. ಅಲ್ಲಿ PU, ಎಂಜಿನಿಯರಿಂಗ್, ಮೆಡಿಕಲ್ ಮುಂತಾದ ಕಾಲೇಜುಗಳು ಸಹ ಇದ್ವು. ಅವಳಿಗೆ ಮೊದಲೇ ಭಯ. ಆದರೂ ಮನಸ್ಸು ಮಾಡಿ ಸಂಸ್ಥೆ ಹೆಡ್ನ ನೋಡಲು ಎಂಜಿನಿಯರಿಂಗ್ ಕಾಲೇಜಿಗೆ ಬಂದ್ಲು. ಅಲ್ಲಿ IT ಬ್ಲಾಕ್ ಹುಡುಕಿ ಮಗುವಿನ ಜೊತೆಗೆ ಓಡಾಡುವಾಗ ಅಲ್ಲಿದ್ದ ಸ್ಟೂಡೆಂಟ್ಸ್, ಯಾರೋ ಇದು ಸ್ಕೂಲ್ಗೆ ಮಗುನ ಅಡ್ಮಿಷನ್ ಮಾಡೋದು ಬಿಟ್ಟು ಇಂಜಿನಿಯರಿಂಗ್ಗೆ ಡೈರೆಕ್ಟಾಗಿ ಅಡ್ಮಿಟ್ ಮಾಡೋ ಹಾಗಿದ್ದಾರೆ ಎಂದು ನಗಾಡ್ತಿದ್ರು. ಮಗುನ ಕಂಕ್ಳಲ್ಲಿ ಹೊತ್ಕೊಂಡು ಆಕೆ ಕೊನೆ ಫ್ಲೋರ್ಗೆ ಬಂದು ವಿಚಾರಿಸಿದಾಗ, ಅದೇ ಕ್ಯಾಬಿನ್, ಅಲ್ಲೇ ಸಿಗ್ತಾರೆ ನಿಮಗೆ TB ಸರ್ ಎಂದು ಹೋದ ಅಟೆಂಡರ್. ಸರಿ ಎಂದು ತಲೆ ಆಡಿಸಿ ಮಗನನ್ನ ಕೆಳಗಿಳಿಸಿ, ಚಿಂಟು ಗಲಾಟೆ ಮಾಡಬಾರ್ದು ಎಂದಳು. ಓಕೆ ಮಮ್ಮ ಎಂದನು ಲಡ್ಡು. ಇನ್ನೇನು ಒಳಗಡೆ ಮಗುನ ಕರ್ಕೊಂಡು ಹೋಗಬೇಕು. ಇಲ್ಲಿ ನೋಡಮ್ಮ, ಒಳಗಡೆ ಇಂಪಾರ್ಟೆಂಟ್ ಫೈಲ್ಸ್ ಇರುತ್ತೆ, ಮಕ್ಕಳಿಗೆ ಅಲೋ ಇಲ್ಲ, ಏನಾದರೂ ಇದ್ದರೆ ಗುರು ಅಂತಾರೆ, ಇವನನ್ನು ಇಲ್ಲೇ ಕೂರಿಸಿ ಮಾತಾಡ್ಕೊಂಡು ಬನ್ನಿ, ನಾನು ಇಲ್ಲೇ ಇರ್ತೀನಿ ಎಂದರು ಅಲ್ಲಿದ್ದ ಅಟೆಂಡರ್. ಸರಿ ಎಂದವಳು ಮಗು ಬಳಿ, ಚಿಂಟು ಇಲ್ಲೇ ಇರಬೇಕು ಆಯ್ತಾ, ನಾನು 5 ನಿಮಿಷ ಮಾತಾಡಿ ಬರ್ತೀನಿ ಎಂದಳು. ಓಕೆ ಮಮ್ಮ ಎಂದ. ನಗುತ್ತಾ ಒಳಗಡೆ ಬಂದು ಬಾಗ್ಲಲ್ಲೇ ನಿಂತು, ಸರ್ ಒಳಗಡೆ ಬರಬಹುದಾ ಎಂದಳು. ಆತ ತಲೆ ಎತ್ತದೇ ಯಸ್ ಎಂದ. ಅವಳಿಗೆ ಕೆಲಸ ಸಿಗದೆ ಹೋದರೆ ಅನ್ನೋ ಭಯವಿತ್ತು. ಆದರೂ ಸಮಾಧಾನ ತಂದ್ಕೊಂಡು ಅವನೆದುರು ಬಂದಾಗ ಅವನ ಮುಖ ನೋಡಿ ಕೆಲಸ ಸಿಗಲ್ಲ ಅನಿಸ್ತು ಅವಳಿಗೆ. ಕಾರಣ ಯಾಕೆ ಹೇಳಿ? ಯಾರಲ್ಲಿದೆ TB ಸರ್. ಮುಂದಿನ ಸಂಚಿಕೆಯಲ್ಲಿ, ಹೇ ಏನಾಯಿತು ನಿನಗೆ, ಯಾಕೆ ಹಾಗೀಚೆ ಬಂದೆ ಎಂದು ಅವಳ ಹಿಂದೆಯೇ ಬಂದನು. ಕೆಲಸ ಕೇಳ್ಕೊಂಡು ಬಂದರೆ ಛೀ ಎಂದು ಮುಖ ಚಿಕ್ಕದು ಮಾಡಿದಾಗ, ಅಂಥದ್ದೇನು ಮಾಡಿದೆ ನಾನು ನಿನಗೆ ಎಂದ ಕೋಪದಲ್ಲಿ. ಏನು ಮಾಡಿದೆ ಅಂತ್ಯ? ಪಾಠ ಮಾಡೋಕೆ ಬಿಡದ ಹಾಗೆ ಕೆಟ್ಟದಾಗಿ ನೋಡ್ತಿದ್ದೆ ಎಂದಳು. ಅವಳ ಮಾತಿಗೆ ಅವಳ ಸನಿಹಕ್ಕೆ ಬಂದವನು, ಏನು ನೋಡ್ತಿದ್ದೆ ಎಂದ. ಒಂಟಿ ಹೆಣ್ಣು, ಎಲ್ಲೂ ಬದುಕೋಕೆ ಬಿಡಲ್ಲ ಅಲ್ವಾ ನೀವು ಎಂದು ಆಕೆ ಮತ್ತೇನೋ ಹೇಳೋ ಮುನ್ನವೇ, ನನಗೆ ನಾನು ಏನು ನೋಡಿದೆ ಅನ್ನೋದು ಗೊತ್ತಾಗಬೇಕು ಎಂದು ಅವಳ ಉಸಿರು ತಾಗುವಷ್ಟು ಸಮೀಪ ಬಂದು ಕೆಂಪು ಕಣ್ಣುಗಳಲ್ಲಿ ನೋಡ್ತಾ ಕೇಳಿದ. ಮುಂದೆ ಹಾಗಾದರೆ ಅವಳಿಗೆ ಕೆಲಸ ಸಿಗುತ್ತಾ ಅಲ್ಲಿ? ನೋಡೋಣ, ಮತ್ತೆ ಸಿಗು. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.